ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾದಂತಹ ಕಾರಣಗಳಲ್ಲಿ ಮೊದಲು ನಿಲ್ಲೋದೆ ಗ್ಯಾರಂಟಿ ಯೋಜನೆಗಳು. ಆದರೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಪಕ್ಷಗಳು ಟೀಕಿಸ್ತಾನೆ ಇವೆ. ಇದಕ್ಕೆ ಸರಿಯಾಗಿ ಆಡಳಿತ ಪಕ್ಷದ ಕೆಲ ನಾಯಕರುಗಳೇ ನಿಮಗೆ ರಸ್ತೆ ಬೇಕಾ ಅಕ್ಕಿ ಬೇಕಾ ಅಂತ ಕೇಳಿದ್ದು ಕೂಡ ನೀವೆಲ್ಲ ನೋಡಿದ್ದೀರಾ. ಇದೀಗ ರಂಭಾಪುರಿ ಶ್ರೀಗಳು ಗ್ಯಾರಂಟಿ ಕುರಿತು ಆಡಿರುವ ಮಾತು ಹೊಸ ಚರ್ಚೆ ಹುಟ್ಟುಹಾಕಿದೆ. ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಸಿಗ್ತಿಲ್ಲ, ರಂಭಾಪುರಿ ಶ್ರೀ ಬೇಸರ. ಗ್ಯಾರಂಟಿ ಯೋಜನೆಗಳು ತಲುಪ್ತಾ ಇಲ್ಲ ಅನ್ನುವಂತ ಒಂದು ಅಪವಾದ ಇದೆ. ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಯೂ ಬೇಕು, ಸರ್ಕಾರಕ್ಕೆ ಸ್ವಾಮೀಜಿಗಳ ಆಗ್ರಹ. ಆದ್ರೆ ಆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳೇನದಾವ್ ಮಾಡಿಕೊಂಡು ಬರಬೇಕು ಅನ್ನುವುದನ್ನ. ಫ್ರೀ ಸ್ಕೀಮ್ನಿಂದ ಜನರು ಸೋಮಾರಿ ಎಂದ ಶ್ರೀಗಳ ಮಾತಿಗೆ ಸಚಿವರ ಆಕ್ಷೇಪ. ಒಟ್ಟಿಗಣ್ಣ ಎಲ್ಲ ಮೈ ಬಟ್ಟೆ ಇಲ್ಲ, ಮನಿ ಚೆನ್ನಾಗಿದೆ ಅಂದ್ರೆ ಏನು ಮನಿ ತಗೊಂಡು ನೆಕ್ಕಾಗತ್ತ. ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಎಂದ ಗೃಹಿಣಿಯರು, ಸರ್ಕಾರ ದಿವಾಳಿ ಎಂದ ಬಿಜೆಪಿ. ಗೃಹಲಕ್ಷ್ಮಿ ಯೋಜನೆಗೆ ಈಗ 2 ತಿಂಗಳು 3 ತಿಂಗಳು ಹತ್ತಿರ ಬಂದಿಲ್ಲ. ಈಗ ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ. ಅದ್ಯಾವಾಗ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅಕ್ಕಿ ಬೇಕಾ ರಸ್ತೆ ಮಾಡಿಸ್ಬೇಕಾ ಅಂತ ಕೇಳಿದ್ರು ಅವತ್ತೇ ವಿಪಕ್ಷಗಳು ಸಿಡಿದು ನಿಂತಿದ್ವು. ಚುನಾವಣೆ ಪೂರ್ವ ಗ್ಯಾರಂಟಿ ಘೋಷಣೆ ಮಾಡಿ ಈಗ ಉಲ್ಟಾ ಹೊಡಿತಿದ್ದಾರೆ ಅಂತ ಆರೋಪಿಸಿದ್ರು. ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದ ಸಿಎಂ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ, ಬದಲಿಸಲ್ಲ ಅಂತ ಸ್ಪಷ್ಟನೆಯನ್ನೂ ಕೊಟ್ಟಿದ್ರು. ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ. ಗ್ಯಾರಂಟಿ ಯೋಜನೆಗಳು ಬಡವರು ಕಾರ್ಯಕ್ರಮಗಳು, ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು. ಅವನ್ನ ಮಾಡೋ ಪ್ರಶ್ನೆನೇ ಇಲ್ಲ. ಇಷ್ಟಕ್ಕೆ ಈ ಗ್ಯಾರಂಟಿ ಗುದ್ದಾಟ ಮುಗಿಲಿಲ್ಲ. ಇದೀಗ ರಂಭಾಪುರಿ ಪೀಠದ ವೀರಸೋಮೇಶ್ವರ ಶ್ರೀಗಳು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಬೆಳಗಾವಿ ಜಿಲ್ಲೆ ರಾಮದುರ್ಗದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಶ್ರೀಗಳು ಗ್ಯಾರಂಟಿ ಯೋಜನೆಗಳಿಂದ ಜನರು ಸೋಮಾರಿ ಆಗ್ತಿದ್ದಾರೆ ಅಂದಿದ್ದಾರೆ. ಅಷ್ಟಕ್ಕೂ ಶ್ರೀಗಳು ಹೇಳಿದ್ದೇನು ತೋರಿಸ್ತೀವಿ. ಅದಕ್ಕೂ ಮುನ್ನ ರಂಭಾಪುರಿ ಶ್ರೀಗಳು ಮೊನ್ನೆ ಕನಕಪುರ ತಾಲೂಕಿನ ಬೆಜ್ಜಹಳ್ಳಿ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ಕುರಿತು ಹೇಳಿದ್ದೇನು ಒಮ್ಮೆ ನೋಡಿ. ಮೇಲಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತಿ. ಆದರೆ ಆ ಗ್ಯಾರಂಟಿ ಯೋಜನೆಗಳು ಭಾಳಷ್ಟು ಜನರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ ಅನ್ನುವಂಥ ಒಂದು ಅಪವಾದ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಅನ್ನುವಂಥದ್ದು ಸಂಪೂರ್ಣವಾಗಿ ನಿಂತು ಹೋಗಿದೆ ಅನ್ನುವಂಥ ಹೊರಗು ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರು ಕೂಡ ಮಾತಾಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿ ನಿಲ್ಲಿಸಿ ಅಂತ ನಾವು ಹೇಳೋದಿಲ್ಲ, ಆದರೆ ಆ ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕಾರ್ಯಗಳೇನದಾವು ಅವಶ್ಯವಾಗಿ ಮಾಡಬೇಕಾದಂಥ ಕಾರ್ಯ ಏನದಾವು ಅವುಗಳನ್ನು ಸರ್ಕಾರ ಮಾಡಿಕೊಂಡು ಬರಬೇಕು ಅನ್ನುವುದನ್ನು ನಾವು ಭಾಳ ಆಗ್ರಹಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇವೆ. ಇನ್ನು ನಿನ್ನೆ ರಾಮದುರ್ಗದಲ್ಲಿ ಮಾತನಾಡಿರುವ ರಂಭಾಪುರಿ ಶ್ರೀ ಉಚಿತ ಯೋಜನೆಗಳಿಂದ ಜನರು ಸೋಮಾರಿಯಾಗ್ತಿದ್ದಾರೆ ಅಂದಿದ್ದಾರೆ. ಇಂದಿನ ಸರ್ಕಾರಗಳು ಕೊಡುತ್ತಿರುವ ಬಿಟ್ಟಿ ಭಾಗ್ಯಗಳಿಂದ ಜನ ಸೋಮಾರಿಯಾಗ್ತಿದ್ದಾರೆ. ಸರ್ಕಾರಗಳು ಕೊಡುತ್ತಿರುವ ಇಂತಹ ಬಿಟ್ಟಿ ಭಾಗ್ಯ ಯೋಜನೆಗಳಿಂದ ಜನರ ಬದುಕು ಉಜ್ವಲಗೊಳ್ಳುವುದಿಲ್ಲ. ಜನರಲ್ಲಿ ದುಡಿಯುವ ಮನೋಭಾವ ಕಡಿಮೆಯಾಗಿ ಸೋಮಾರಿತನ ಹೆಚ್ಚುತ್ತದೆ. ಹೀಗೆ ಗ್ಯಾರಂಟಿ ಯೋಜನೆಗಳ ಕುರಿತು ರಂಭಾಪುರಿ ಶ್ರೀಗಳಾಡಿರೋ ಮಾತಿಗೆ ಕಾಂಗ್ರೆಸ್ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದ್ರೆ ನಾನು ಒಪ್ಪೋದಿಲ್ಲ. ಅದನ್ನು ಬಡತನ ಎಲ್ಲ ಕಡೆ ಇದೆ. ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ. ರಂಭಾಪುರಿ ಸ್ವಾಮಿಗಳಿಗೂ ಗೊತ್ತಾಗಂಗಿಲ್ಲ, ಎಂ ಪಿ ಪಾಟ್ಗೂ ಗೊತ್ತಾಗಂಗಿಲ್ಲ. ಈಗ ರಂಭಾಪುರಿ ಪೂಜೆ ಗುರು ಬಗ್ಗೆ ಭಾಳ ಗೌರವ ಅದೇ. ಅವ್ರು ಏನು ಹೇಳಿದ್ರು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೇವೆ. ಅಂದರೆ ದುಡಿಯೋರು ಯಾವತ್ತೂ ದುಡಿತಾನೆ ಇರಬೇಕು, ಮನೆಯಲ್ಲಿರೋರು ಯಾವಾಗಲೂ ಮನೆಯಲ್ಲೇನೆ ಇರಬೇಕು. ಅಂದರೆ ಆ ವರ್ಗ ಮೇಲೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಬಾರ್ದು ಅನ್ನೋವಂಥ ವಿಚಾರ ಯಾರು ಮಾಡಬಾರ್ದು. ಒಟ್ಟಿಗಣ್ಣ ಎಲ್ಲ ಮೈಗೆ ಬಟ್ಟೆ ಇಲ್ಲ, ರಸ್ತೆ ಚೆನ್ನಾಗಿದೆ, ಮನೆ ಚೆನ್ನಾಗಿದೆ ಅಂದರೆ ಏನು ಮನೆ ತೊಗೊಂಡು ನೆಕ್ಕಾಗತ್ತಾನ? ಅನಾವಶ್ಯಕವಾಗಿ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಾದದ್ದು ಕ್ರಮ ಅಲ್ಲ ಅಂತ. ಅನ್ನಭಾಗ್ಯ ಲಾರಿ ಮಾಲೀಕರಿಗೆ ಬಾಕಿ ಹಣ ಬಿಡುಗಡೆ, ಮುಷ್ಕರ ಅಂತ್ಯ. ಇನ್ನು ಅನ್ನಭಾಗ್ಯ ಅಕ್ಕಿ ಸಾಗಿಸೋ ಲಾರಿ ಮಾಲೀಕರು
ತಮ್ಮ ಬಾಕಿ ಹಣ ಪಾವತಿಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ನೀಡಿದ್ರು. ನಿನ್ನೆಯಷ್ಟೇ TV9 ಜೊತೆ ಮಾತನಾಡಿದ ಆಹಾರ ಸಚಿವ KH ಮುನಿಯಪ್ಪ ಶೀಘ್ರದಲ್ಲೇ ಹಣ ಹಾಕೋದಾಗಿ ಹೇಳಿದ್ರು. ಆದ್ರೆ ಅಕೌಂಟ್ಗೆ ಹಣ ಬರೋವರೆಗೂ ಲಾರಿ ಎತ್ತಲ್ಲ ಅಂತ ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ರು. ಇದೀಗ ಸರ್ಕಾರ ಫೆಬ್ರವರಿಯಿಂದ ಮೇವರೆಗಿನ 244 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ಅತ್ತ ಲಾರಿ ಮಾಲೀಕರು ಮುಷ್ಕರ ವಾಪಸ್ ಪಡೆದಿದ್ದಾರೆ. ಆದ್ರೆ ಅಕ್ಕಿ ವಿತರಕರು ಕೆಲ ತಿಂಗಳಿಂದ ನಮಗೆ ಕಮಿಷನ್ ಹಣ ಬಿಡುಗಡೆ ಆಗಿಲ್ಲ, 68 ಕೋಟಿ ರೂಪಾಯಿಯಷ್ಟು ಹಣ ಬರಬೇಕಿದೆ, ಇದನ್ನು ಕೊಡದೇ ಇದ್ರೆ ಹೋರಾಟ ಅನಿವಾರ್ಯ ಅಂದಿದ್ದಾರೆ. ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗಿದೆ. ಎಲ್ಲರಿಗೂ ಬಹಳ ದೊಡ್ಡ ಧನ್ಯವಾದಗಳು. ಲಾರಿ ಮಾಲೀಕರು ಕೂಡಲೇ ಇವತ್ತಿಂದನೇ ಕೂಡಲೇ ಡಿಬ್బాಗೆ ಹೋಗಿ ಮೆಟೀರಿಯಲ್ ಕಂಪ್ಲೀಟ್ ಲೋಡ್ ಮಾಡ್ಕೊಂಡು ಹೋಗ್ಬೇಕಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. ನಮಗೆ 5 ತಿಂಗಳಿಂದ ದುಡ್ಡು ಬಿಡುಗಡೆ ಆಗಿಲ್ಲ. ನಿನ್ನೆ ಹಣ ಬಿಡುಗಡೆ ಆಗಿಲ್ಲ, ಕಮಿಷನ್ ಇಲ್ಲ ಅಂತಂದ್ರೆ ಲಾರಿ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ನಾವು ಇಳಿಬೇಕಾಯ್ತದೆ ಬೀದಿಗೆ. ಇದನ್ನೆಲ್ಲ ನೋಡಿಯೇ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನೋಡಿ, ಇವರು ಕೇವಲ ಪ್ರಚಾರಕ್ಕಾಗಿ ಹೇಳಿರುವಂತಹ ಕಾರ್ಯಕ್ರಮಗಳ ಹೊರತು ಅದನ್ನು ಕಾರ್ಯರೂಪಕ್ಕೆ ತರುವಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡದೇನೆ ನಾವೇನು ಪದೇ ಪದೇ ದಿವಾಳಿ ಆಗಿದೆ ಅಂತ ಹೇಳ್ತಾ ಇದ್ದೇವೆ, ಅದು ಇದರೆಲ್ಲ ದಾಖಲೆಗಳ ಮೂಲಕ ಸ್ಪಷ್ಟ ಆಗ್ತಿದೆ. ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಭರವಸೆ ಅನ್ನಭಾಗ್ಯ, ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ. ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಪುಕ್ಕಟೆ ಬರ್ತಕ್ಕಂತ ಅಕ್ಕಿಯನ್ನ ಸಾಗಿಸಿ ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಆ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ಯಾಕೆ ಇನ್ನು ಸರ್ಕಾರ ಈ ಗೊಂದಲದಲ್ಲೂ ಈ ಇದರಲ್ಲಿ ಯಾಕೆ ನೀವು ಸರ್ಕಾರ ಮಾಡ್ತೀರಿ? ರಾಜೀನಾಮೆ ಕೊಟ್ಟು ಬಿಟ್ಟುಬಿಡಿ ಆ ಕಡೆ. ಇನ್ನು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ರಾಜ್ಯದ ಗೃಹಿಣಿಯರು ಆಕ್ರೋಶ ಹೊರಹಾಕಿದ್ದಾರೆ. ಈಗ 2 ತಿಂಗಳ 3 ತಿಂಗಳ ಹತ್ತಿರ ಬಂದಿಲ್ಲ. ಈಗ ಇಲ್ರಿ ಬಂದಿಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 1 ತಿಂಗಳಿಗೆ ಹಾಕ್ತಾರೆ. ಕರೆಂಟ್ ಬಿಲ್ಲು ಬರಕಂತದ್ರಿ. ಗೃಹ ಸಚಿವ ಪರಮೇಶ್ವರ್ ಮಾತ್ರ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಹೊಸ ಯೋಜನೆ ತಂದಾಗ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಅಂದಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದಿಷ್ಟು ಇದ್ದೇ ಇರುತ್ತೆ. ಹೊಸ ಕಾರ್ಯಕ್ರಮ ಕೊಡುವಂಥ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ. ಆದರೆ ನಮಗೆ ಹಣಕಾಸಿನ ಕೊರತೆ ಅಂತೂ ಯಾವುದೂ ಕಾಣಿಸ್ತಿಲ್ಲ. ಹೀಗೆ ಸರ್ಕಾರಕ್ಕೆ ಗ್ಯಾರಂಟಿ ಅನ್ನೋದು ಗುಮ್ಮವಾಗಿ ಕಾಡ್ತಿದೆ. ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ತಿದೆ. ಬ್ಯೂರೋ ರಿಪೋರ್ಟ್ TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH